ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ದಿನ ಒಂದು ಉಲ್ಲಾಸದ ದಿನ. ದೇವರಾದ ಯೇಸು ಕ್ರಿಸ್ತನು ನಿಮ್ಮನ್ನು ಸಂತೋಷಪಡಿಸುವ ದಿನ. ಯಾವುದೋ ಒಂದು ಕಾರ್ಯ ನಿಮ್ಮನ್ನು ದುಃಖಪಡಿಸಿ ವೇದನೆಯನ್ನು ಉಂಟು ಮಾಡಿದ್ದರೆ ದೇವರದನ್ನು ಬದಲಾಯಿಸಿ ಸಂತೋಷವನ್ನು ಉಂಟು ಮಾಡುವರು. ಯಾಕೆಂದರೆ ಯೇಸು ನಿಮ್ಮ ಮೇಲೆ ಪ್ರೀತಿ ಅಕ್ಕರೆ ಉಳ್ಳಂಥ ದೇವರು. ನನ್ನ ಮಕ್ಕಳು ಯಾವಾಗಲೂ ಸಂತೋಷವಾಗಿರಬೇಕೆಂದು ಬಯಸುವಂಥ ದೇವರು. ಆದರೆ ನಾವು ಯಾವಾಗಲೂ ಕೂಡ ಒಂದು ಕಾರ್ಯದಲ್ಲಿ ಗಮನ ಸಲ್ಲಿಸಬೇಕು. ಅಂದರೆ ಒಂದು ಪ್ರಜ್ಞೆ ಉಳ್ಳಂಥ ಹೃದಯ ನಮಗೆ ಅವಶ್ಯ. ಒಂದು ತಪ್ಪು ಮಾಡಿದರೆ ಹೃದಯದಲ್ಲಿ ಒಂದು ಪ್ರಜ್ಞೆ ಬರುತ್ತದ. ತಪ್ಪು ಮಾಡಿಬಿಟ್ಟೆವು, ಈ ರೀತಿ ಮಾತನಾಡಿ ಬಿಟ್ಟೆವು ಎಂಬುದಾಗಿ ಪ್ರಜ್ಞೆ ಬರುತ್ತದ. ಕೆಲವರಿಗೆ ಅಂಥ ಭಾವನೆಯೇ ಬರುವುದಿಲ್ಲ. ನೋಡಿದ್ದೀರಾ, ಕೆಲ ವ್ಯಾಜ್ಯಗಳನ್ನು ವಿಚಾರಿಸುವಾಗ ಇವರು ಕೊಲೆ ಮಾಡಿದ್ದಾರೆ, ಚಿಕ್ಕ ಮಗುವನ್ನು ಕೂಡ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಎಂದು ಅವರನ್ನು ಬಂಧಿಸಿ ಕೋರ್ಟ್ಗೆ ತರುವಾಗ ನಗುತ್ತಾ ಬರುತ್ತಾರೆ. ತಪ್ಪು ಮಾಡಿದಂಥ ಒಂದು ಪ್ರಜ್ಞೆ ಇಲ್ಲದಂತೆ ಬರುತ್ತಾರೆ. ನೋಡಿದ್ದೀರಾ, ಈ ದಿನಗಳಲ್ಲಿ ಪ್ರಜ್ಞೆ ಇಲ್ಲದೇ ಇರುವಂಥ ಹೃದಯ ಅನೇಕರಲ್ಲಿ ಬಂದಿದೆ. ಆದ್ದರಿಂದ ನಾವು ತಪ್ಪು ಮಾಡಿದೆವು, ಒಂದು ತಪ್ಪು ನಡೆದು ಹೋಯಿತು, ಆ ರೀತಿ ಒಂದು ಚಿಂತೆಯೇ ಇಲ್ಲದೆ ತುಚ್ಛವಾಗಿ ಎಲ್ಲವನ್ನು ಮಾಡುವಂಥ ಜನರು ಹೆಚ್ಚಿದ್ದಾರೆ. ಆದರೆ ನಾವು ಆ ರೀತಿ ಇರಬಾರದು. ನಾವು ಯಾವಾಗಲೂ ಒಂದು ಪ್ರಜ್ಞೆ ಉಳ್ಳವರಾಗಿ ಇರಬೇಕು. ಅದಕ್ಕೆ ಏನು ಮಾಡಬೇಕು ನೋಡಿರಿ, ಕೀರ್ತನೆಗಳು 119:73 ವಾಕ್ಯ. ದೇವರೇ, ನಿನ್ನ ಆಜ್ಞೆಗಳನ್ನು ಕಲಿಯುವುದಕ್ಕೆ ನನಗೆ ಬುದ್ಧಿಯನ್ನು ಕೊಡು. ದೇವರ ಆಜ್ಞೆಗಳು ಬೈಬಲಲ್ಲಿ ದೇವರು ಬರೆದು ಕೊಟ್ಟಿದ್ದಾರಲ್ಲ. ಅನೇಕ ವಾಗ್ದಾನಗಳು ಕೂಡ ಇವೆ, ಹಾಗೆ ಅನೇಕ ಆಲೋಚನೆಗಳು ಕೂಡ ಇವೆ. ಆಜ್ಞೆಗಳು ನಾವು ಕೈಗೊಂಡು ನಡೆಯಬೇಕಾಗಿರುವ ಆಜ್ಞೆಗಳು ಇದರಲ್ಲಿ ಬರೆಯಲ್ಪಟ್ಟಿದೆ. ಸುಳ್ಳು ಹೇಳಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಹಾಗೆ ಕದಿಯಬಾರದು, ಇಚ್ಛೆಯಿಂದ ಇರಬಾರದು. ಈ ರೀತಿ ದೇವರು ಅನೇಕ ಕಾರ್ಯಗಳನ್ನು ಬರೆದು ಈ ರೀತಿಯಾಗಿ ಬಾಳಬೇಕು, ಈ ರೀತಿಯಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಹೇಳಿದ್ದಾರೆ. ಈ ಆಜ್ಞೆಗಳನ್ನು ನಾವು ಧ್ಯಾನಿಸಿ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವಾಗ ನಾವೊಂದು ಚಿಕ್ಕ ತಪ್ಪನ್ನು ಮಾಡಿದರೂ ಕೂಡ ನಮ್ಮ ಹೃದಯದಲ್ಲಿ ಒಂದು ಪ್ರಜ್ಞೆ ಬರುತ್ತದೆ. ಪವಿತ್ರಾತ್ಮನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿ ತಿಳಿಸುವನು. ನೀವು ಅದನ್ನು ಅನುಭವಿಸಿದ್ದೀರಾ? ನಾನದನ್ನು ಅನುಭವಿಸಿದ್ದೇನೆ. ಚಿಕ್ಕ ತಪ್ಪು ಮಾಡಿದರೂ ಕೂಡ ಸಮಾಧಾನ ಬಾಧಿಸಲ್ಪಡುತ್ತದೆ, ಒಂದು ಡಿಸ್ಟರ್ಬೆನ್ಸ್ ಉಂಟಾಗುತ್ತದೆ. ಯಾಕೆ ಅನ್ನುವಾಗ ಪವಿತ್ರಾತ್ಮನು ತಿಳಿಸುವನು, ನೀನು ಈ ಸ್ಥಳದಲ್ಲಿ ನಡೆದುಕೊಂಡಂಥ ವಿಧ, ಇವರೊಂದಿಗೆ ಮಾತನಾಡಿದಂಥ ವಿಧ ತಪ್ಪು. ನಾನು ಈ ರೀತಿ ತಾನೇ ಹೇಳಿದೆ, ನೀನು ಈ ರೀತಿಯಾಗಿ ನಡೆದುಕೊಂಡೆ. ಸತ್ಯವೇದ ವಾಕ್ಯ ಆಜ್ಞೆಗಳನ್ನು ನೆನಪಿಗೆ ತಂದು ದೇವರು ನಮ್ಮನ್ನು ಪ್ರಜ್ಞೆ ಉಳ್ಳವರಾಗಿ ಬದಲಾಯಿಸುವರು. ಇದುವೇ ಆರೋಗ್ಯಕರವಾದ ಜೀವಿತಕ್ಕೆ ಬಹಳ ಅವಶ್ಯ. ಪ್ರಜ್ಞೆ ಉಳ್ಳಂಥ ಒಂದು ಹೃದಯ. ಕೆಲವರು ಏನೇ ತಪ್ಪು ಮಾಡಿದರೂ, ಎಷ್ಟೇ ಜನರನ್ನು ಗಾಯಗೊಳಿಸಿದರೂ, ಎಷ್ಟೇ ತಪ್ಪುಗಳನ್ನು ಮಾಡಿದರೂ ಕೂಡ ಒಂದು ಪ್ರಜ್ಞೆಯೇ ಇಲ್ಲದೆ ಹಾಗೆ ದೊಡ್ಡ ಪರಿಶುದ್ಧರಂತೆ ನೀತಿವಂತರಂತೆ ನಡೆಯುತ್ತಾರೆ, ಮಾತನಾಡುತ್ತಾರೆ. ನೋಡಿದ್ದೀರಾ, ಅದು ಬಹಳ ಆಪತ್ತಾದದ್ದು. ಅಂತ್ಯದಲ್ಲಿ ಅದು ನಮ್ಮನ್ನು ನರಕದ ಕಡೆಗೆ ನಡೆಸಿಬಿಡುತ್ತದೆ. ಆದರೆ ನಮ್ಮಲ್ಲಿ ಒಂದು ಬುದ್ಧಿ, ಒಂದು ಪ್ರಜ್ಞೆ ಬಂದರೆ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆನು ಎಂಬುದಾಗಿ ತಕ್ಷಣವೇ ಪವಿತ್ರಾತ್ಮನು ನಮ್ಮನ್ನು ಸರಿಪಡಿಸಿ ಪರಿಶುದ್ಧಪಡಿಸಿ ಮುಂದಿನ ಬಾರಿ ನಾವು ಆ ತಪ್ಪು ಮಾಡದೇ ಇರುವಂತೆ ನಮ್ಮನ್ನು ಮುನ್ನಡೆಸುವರು. ಈ ರೀತಿ ಪ್ರಜ್ಞೆಯುಳ್ಳಂಥ ಹೃದಯ ಯಾವಾಗ ಬರುತ್ತದೆ ಅಂದರೆ ಆಜ್ಞೆಗಳನ್ನು ಕೈಗೊಳ್ಳುವಾಗ, ಈ ವಾಕ್ಯಗಳನ್ನು ಧ್ಯಾನಿಸುವಾಗಲೇ. ಆದ್ದರಿಂದಲೇ ದೇವರ ವಾಕ್ಯಗಳನ್ನು ಧ್ಯಾನಿಸಿ ಆತನ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯಬೇಕು. ಪ್ರತಿನಿತ್ಯ ಒಂದು ಆಜ್ಞೆಯನ್ನಾದರೂ ನೀವು ಓದಿ ತಿಳಿದುಕೊಳ್ಳಿರಿ, ದೇವರು ಏನು ಬಯಸುತ್ತಾರೆ ಎಂಬುದಾಗಿ. ಆ ರೀತಿ ಮಾಡುತ್ತೀರಾ? ಸುಮ್ಮನೆ ಹೆಸರಿಗೆ ಕೀರ್ತನೆಗಳನ್ನು ಮಾತ್ರ ಓದುವುದು, ಜ್ಞಾನೋಕ್ತಿಗಳನ್ನು ಮಾತ್ರ ಓದುವುದು, ಅದನ್ನು ಬಿಟ್ಟು ಬೇರೆಯನ್ನು ಓದುವುದಿಲ್ಲ. ಆ ರೀತಿ ಅಲ್ಲ. ದೇವರಾದ ಯೇಸು ಕ್ರಿಸ್ತನ ಜೀವನ ಚರಿತ್ರೆ, ಆತನು ಮಾತನಾಡಿದ ವಿಧಗಳು, ಪರ್ವತ ಪ್ರಸಂಗವನ್ನು ನೀವು ಹೆಚ್ಚಾಗಿ ಓದಿರಿ, ಅದನ್ನು ಹೆಚ್ಚಾಗಿ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ಅಪೊಸ್ತಲನಾದ ಪೌಲನ ಮೂಲಕ ಪತ್ರಿಕೆಗಳಲ್ಲಿ ಹೇಳಲ್ಪಟ್ಟ ಮಾತುಗಳು, ಅದೆಲ್ಲ ವಿಶ್ವಾಸಿಗಳು ಈ ದಿನಗಳಲ್ಲಿ ಯೇಸುವನ್ನು ಹಿಂಬಾಲಿಸುವಂಥವರು ಕೈಗೊಂಡು ನಡೆಯಬೇಕಂತ ಆಜ್ಞೆಗಳನ್ನು ಬರೆದು ಕೊಟ್ಟಿದ್ದಾರೆ. ಅದನ್ನೆಲ್ಲ ಅನುಸರಿಸಬೇಕು. ದೇವರೇ, ನಿಮ್ಮ ವಾಕ್ಯಗಳನ್ನು ನಾನು ಚೆನ್ನಾಗಿ ಅರಿತುಕೊಳ್ಳಬೇಕು, ನನ್ನನ್ನು ಪ್ರಜ್ಞೆಯುಳ್ಳವನಾಗಿ ಮಾಡಿ ಎಂಬುದಾಗಿ ಆಸಕ್ತಿಯಿಂದ ಪ್ರಾರ್ಥಿಸಿ. ಅದುವೇ ನಿಮ್ಮ ಆತ್ಮಕ್ಕೆ ಸಂರಕ್ಷಣೆ, ನಿಮ್ಮ ಭವಿಷ್ಯತ್ ಕಾಲದ ಆಶೀರ್ವಾದಗಳಿಗೆ ಅದುವೇ ಬಹಳ ಮುಖ್ಯ. ಹಾಗೆ ಪ್ರಾರ್ಥನೆ ಮಾಡಿರಿ, ದೇವರೇ, ನಿಮ್ಮ ಆಜ್ಞೆಗಳನ್ನು ನಾನು ಅನುಸರಿಸಬೇಕು, ನನ್ನನ್ನು ಪ್ರಜ್ಞೆಯುಳ್ಳವನಾಗಿ ಮಾಡುವಂತ ನಿಮ್ಮ ಆಜ್ಞೆಗಳಿಗಾಗಿ ಸ್ತೋತ್ರ. ಅದನ್ನು ಅರಿತುಕೊಳ್ಳಲು ನಮಗೆ ಕೃಪೆ ಕೊಡಿರಿ. ನಾನು ಯಾವಾಗಲೂ ಕೂಡ ತಪ್ಪುಗಳನ್ನು ಅರಿತು ಅದನ್ನು ತಿದ್ದಿಕೊಳ್ಳುವವನಾಗಿ, ನಾನು ಮನ ತಿರುಗುವವನಾಗಿ, ಅರ್ಪಿಸುವವಳಾಗಿ ಇರುವುದಕ್ಕೆ ನನಗೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.